ಖಾತಾ ಇಲ್ಲದ ಆಸ್ತಿಗಳ ಮಾಲೀಕರಿಗೆ ಕಂದಾಯ ಇಲಾಖೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಸದ್ಯ ಬಿಬಿಎಂಪಿ ಹೊರತುಪಡಿಸಿ ರಾಜ್ಯದ ಉಳಿದೆಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಈ ಖಾತಾ ಇಲ್ಲದ ಎಲ್ಲಾ ಆಸ್ತಿಗಳಿಗೆ 3 ತಿಂಗಳ ಕಾಲಮಿತಿಯೊಳಗೆ ಬಿ ಖಾತಾವನ್ನ ಮಾಡಿಕೊಡುವಂತೆ ಕಂದಾಯ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಹೌದು, ನಗರದ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ 55 ಲಕ್ಷ ನಿವೇಶನಗಳ ಪೈಕಿ 22 ಲಕ್ಷ ನಿವೇಶನಗಳ ಮಾಲೀಕರು ಈ ಖಾತಾವನ್ನ ಮಾಡಿಸಿದ್ದಾರೆ. ಇನ್ನುಳಿದಂತಹ 30 ರಿಂದ 32 ಲಕ್ಷ ನಿವೇಶನ ಮತ್ತು ಆಸ್ತಿಗಳಿಗೆ ಈ ದಾಖಲೆ ಇಲ್ಲ. ಹೀಗಾಗಿ ದಾಖಲೆ ಇಲ್ಲದಂತಹ ನಿವೇಶನಗಳ ಮಾಲೀಕರಿಗೆ ಒಮ್ಮೆ ಈ ಆಸ್ತಿಯನ್ನ ನಮೂದಿಸಿ ಬಿ ಖಾತೆಗೆ ಸಮಾನಾಂತರ ದಾಖಲೆಯನ್ನ ನೀಡುವಂತೆ ಸಿಎಂ ಕಳೆದ ಜನವರಿ 7 ರಂದು ನಡೆದಂತಹ ಸಭೆಯಲ್ಲಿ ಸೂಚಿಸಿದ್ರಂತೆ. ಅಲ್ಲದೆ ಅನಧಿಕೃತ ನಿವೇಶನಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದು ಪಾಲಿಸಬೇಕಾದಂತಹ ಅಗತ್ಯತೆ ಎದುರಾಗಿದೆಯಂತೆ. ಹೀಗಾಗಿ ಎಷ್ಟು ನಿವೇಶನ ಆಸ್ತಿಗಳಿವೆ ಎಂಬುದನ್ನು ಗುರುತಿಸಿ ಸರ್ಕಾರವೇ ಬಿ ಖಾತಾವನ್ನ ಮಾಡಿಕೊಡಲಿದೆ. ಆ ಬಳಿಕ ರಾಜ್ಯದಲ್ಲಿ ಬಿ ಖಾತಾ ಇರೋದಿಲ್ಲ, ಎ ಖಾತಾ ಮಾತ್ರ ಇರಲಿದ್ದು ಮುಂದಿನ ದಿನಗಳಲ್ಲಿ ಅನಧಿಕೃತ ನಿವೇಶನಗಳಿಗೆ ಅವಕಾಶ ಇರೋದಿಲ್ಲ. ನಗರದ ವ್ಯಾಪ್ತಿಯಲ್ಲಿ ಈ ಅಭಿಯಾನ ಮುಂದುವರಿತಾ ಇದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಇದೇ ಮಾದರಿಯಲ್ಲಿ ಆರಂಭಿಸಲಾಗ್ತಾ ಇದೆ ಅಂತ ಕಂದಾಯ ಇಲಾಖೆ ತಿಳಿಸಿದೆ.